ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಈ ಬಹಳಷ್ಟು ಜನ ಗಂಡಸರು ಹೇಳ್ತಾ ಇರ್ತಾರೆ, ನನ್ನ ಹೆಂಡತಿ ತುಂಬ ಪ್ರಶ್ನೆಗಳನ್ನು ಕೇಳ್ತಾಳೆ. ನಾನು ಹೊರಗಡೆ ಹೋದಾಗ ಪದೇ ಪದೇ ಫೋನ್ ಮಾಡಿ ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಎಷ್ಟೊತ್ತಿಗೆ ಬರ್ತೀರಾ, ಯಾರ್ಯಾರ ಜೊತೆಗಿದ್ದೀರಾ, ಇವೆಲ್ಲನೂ. ಅಷ್ಟೇ ಅಲ್ಲ, ಫೋನ್ಗೆ ಉತ್ತರಿಸಲಿಲ್ಲ ಅಂದರೆ ಅಥವಾ ತಾವು ಅವರಿಗೆ ಫೋನ್ ಮಾಡಲಿಲ್ಲ ಅಂತಂದರೆ ಕೋಪಿಸ್ಕೊಳ್ತಾರೆ ಅಂತ. ಹೊರಗಡೆ ಹೋಗಿದ್ದಾಗ ವಿಷಯನ ಗಂಡ ಹೆಂಡತಿಗೆ ಫೋನ್ ಮಾಡಿಬಿಟ್ಟು ಅಬ್ಬಬ್ಬ ನನ್ನ ಕರ್ತವ್ಯ ಮುಗೀತು ಅಂತ ಅನ್ನೋರು ಇದ್ದಾರೆ. ಕೆಲವೊಮ್ಮೆ ಹೆಂಡತಿಯರು ಈ ಪೊಲೀಸರ ವಿಚಾರಣೆ, ತನಿಖೆ, ವಕೀಲರ ವಾದ ಎಲ್ಲ ಮಾಡಿ ನ್ಯಾಯಮೂರ್ತಿಗಳ ಥರ ತೀರ್ಮಾನ ಕೂಡ ಕೊಟ್ಟುಬಿಡ್ತಾರೆ ಅಂತ ಅಂದ್ಬಿಟ್ಟು ಗಂಡಸರ ಒಂದು ಆರೋಪ. ಯಾಕೆ ಇವರು ಹೀಗೆ ಅಂತ ಅವರವರ ಹೆಂಡತಿಯ ಬಗ್ಗೆ ಯೋಚಿಸೋದಕ್ಕಿಂತ ನಾವು ಶಿಲಾಯುಗದ ಸಮಯಕ್ಕೆ ಹೋಗಬೇಕು ಅಂತ ಅನಿಸ್ತದೆ. ನೋಡಿ, ಆವಾಗ ವ್ಯವಸಾಯವನ್ನು ಆರಂಭಿಸುವ ಮುಂಚೆ ಬೇಟೆ ಮತ್ತು ತಿನ್ನಕ್ಕಾಗುವಂಥ ಕಂದಮೂಲ, ಹಣ್ಣು ಹಂಪಲುಗಳನ್ನೆಲ್ಲ ಆಯ್ಕೊಂಡಿದ್ವಲ್ಲ, ಅದೇ ಹಂಟಿಂಗು ಮತ್ತು ಗ್ಯಾದರಿಂಗು, ಅವುಗಳೇ ನಮ್ಮ ಆಹಾರದ ಮೂಲ ಆಗಿತ್ತು. ಈ ಗಂಡಸರು ಬೇಟೆಗೆ ಹೋಗ್ತಾಯಿದ್ರು, ಹೆಂಗಸರು ಹೋಗ್ತಾಯಿದ್ರು, ಆದರೆ ಗಂಡಸರು ಹೆಚ್ಚಿನ ಪಾಲು ಬೇಟೆಗೆ ಹೋಗ್ತಾಯಿದ್ರು. ಬೇಟೆಯನ್ನು ಬೆನ್ನಟ್ಟಿ ಅರಣ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗೋದು, ಪರ್ವತಗಳಿಗೆ, ನದಿ ಕೆರೆಗಳ ಕಡೆಗೆ ಗಂಡಸರು ಹೋಗ್ತಾಯಿದ್ರು. ಹೆಂಗಸರು ಬೇಟೆ ಆಡ್ತಿದ್ರು ಕೂಡ, ಆದರೆ ಅದನ್ನೊಂದೇ ಅವ್ರಿಗೆ ಮಾಡ್ಕೊಂಡಿರೋಕ್ಕಾಗ್ತಿರ್ಲಿಲ್ಲ. ಈ ಮಕ್ಕಳು ಮರಿಗಳಾಗಿದ್ದಾಗ ತಾವಿದ್ದಂತಹ ಆಶ್ರಯ ತಾಣಗಳು, ಗುಹೆಗಳು, ಅಲ್ಲೇ ಅವರು ನೆಲೆಸಬೇಕಾಗಿತ್ತು. ಸಾಲದಕ್ಕೆ ಹೆಂಗಸರೇ ಕೃಷಿನ ಕೂಡ ಅನ್ವೇಷಿಸಿದ್ದು. ಹಾಗಾಗಿ ವ್ಯವಸಾಯ ಕೂಡ ಅವ್ರದ್ದೇ ಕೆಲಸ ಆಗಿತ್ತು. ಈ ಧಾನ್ಯ ಸಂಗ್ರಹ ಮಾಡೋದು ಮತ್ತು ಅದರ ರಕ್ಷಣೆ, ಇವೆಲ್ಲನೂ ಅವ್ರದ್ದೇ ಕೆಲಸ ಆಗಿತ್ತು. ಹೀಗಾಗಿ ಒಟ್ಟಾರೆ ಕುಟುಂಬ ಮತ್ತು ಸಮುದಾಯವನ್ನು ಕಾಪಾಡೋದು ನಿಧಾನವಾಗಿ ಹೆಂಗಸರ ಹೆಗಲಿಗೇರ್ತಾ ಹೋಯಿತು. ಇವತ್ತು ಕೂಡ ಹೆಂಗಸರು ತುಂಬ ಕೆಲಸನ ಮಲ್ಟಿ ಟಾಸ್ಕ್ ಆಪ್ರೇಷನ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇದೆ. ತುಂಬ ಕೆಲಸಗಳನ್ನ ನಿಭಾಯಿಸ್ತಾರೆ. ಗಂಡಸರು ಒಂದು ಕೆಲಸ ಆದಮೇಲೆ ಒಂದು ರೆಸ್ಟ್ ತಗೊಳ್ಬೇಕು ಅಂತ ಬಯಸ್ತಾರೆ. ಹೆಂಗಸರು ಈ ಆಶ್ರಯ ತಾಣದ ಹತ್ರ ಇರ್ತಿದ್ರಲ್ಲ, ಅವಾಗ ಅವರು ಸಂಗ್ರಹಕರು ಹೌದು, ಕಾಪಾಡೋರು ಹೌದು. ಅವರು ಒಂದೇ ಸಮಯದಲ್ಲಿ ಬೆಂಕಿ ನೋಡ್ಕೊಬೇಕು, ಮಕ್ಕಳನ್ನ ನೋಡ್ಕೊಬೇಕು, ಆಹಾರನ ಕಲೆ ಹಾಕಬೇಕು, ಹಾವುಗಳು ಅಥವಾ ಪ್ರಾಣಿಗಳಿಂದ ತಮ್ಮನ್ನು ತಾವು ಕಾಪಾಡ್ಕೊಬೇಕು, ಮಕ್ಕಳನ್ನ ಕಾಪಾಡ್ಕೊಬೇಕು, ಮನೇನ ಕಾಪಾಡ್ಕೊಬೇಕು. ಹೀಗೆ ಒಟ್ಟಿಗೆ ಎಲ್ಲವನ್ನ ಅವ್ರು ನೋಡಬೇಕು. ಹೀಗೆ ಸಾವಿರಾರು ವರ್ಷಗಳ ಕಾಲ ಅವರ ಮೆದುಳುಗಳು ತಮ್ಮ ತಮ್ಮ ಕೆಲಸಕ್ಕೆ ತಕ್ಕಂಗೆ ರೂಪುಗೊಳ್ಳುತ್ತಾ ಹೋದವು. ನೋಡಿ, ಒಲೆ ಮೇಲೆ ಇಟ್ಟಿರೋ ಕುಕ್ಕರ್ ಎಷ್ಟು ಸೀಟಿ ಹೊಡೆಯಿತು, ಇನ್ನೊಂದು ಒಲೆ ಮೇಲೆ ಇಟ್ಟಿರೋ ಹಾಲು ಉಕ್ತಾ ಇಲ್ವಾ, ನೆಲವನ್ನು ಮಾಪ್ ಮಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು ತನ್ನ ಗಂಡ ಬೇರೆಯವ್ರ ಜೊತೆ ಫೋನಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡು ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೋಡಿಕೊಂಡು ಇರುವಂತಹ ಸಾಮರ್ಥ್ಯದ ಸಿದ್ಧಿ ಹೆಂಗಸರಿಗೆ ಇದೆ. ಈ ಗಂಡಸರ ಮೆದುಳು ಒಂದೇ ಗುರಿ ಕಡೆಗೆ ಗಮನ. ಹೆಂಗಸರ ಮೆದುಳು ಅನೇಕ ದಿಕ್ಕುಗಳಲ್ಲಿ ಜಾಗೃತವಾಗೂ ಇರುತ್ತೆ, ಸೆನ್ಸಿಟಿವ್ ಆಗೂ ಇರುತ್ತೆ. ಒಬ್ಬರು ಆಳವಾಗಿ ನೋಡ್ತಾರೆ, ಇನ್ನೊಬ್ಬರು ವ್ಯಾಪಕವಾಗಿ ನೋಡ್ತಾರೆ. ಎರಡನ್ನೂ ಬದುಕಿಗೆ ಅಗತ್ಯವಾಗಿರೋ ಬುದ್ಧಿ ರೂಪಗಳೇ, ಹೆಂಗಸರದಾಗಲಿ ಅಥವಾ ಗಂಡಸರದಾಗಲಿ. ಈ ಆಧುನಿಕ ನರಶಾಸ್ತ್ರ ಇದೆಯಲ್ಲ, ಅದನ್ನು ಕೂಡ ಈ ವಿಚಾರವನ್ನು ದೃಢಪಡಿಸುತ್ತೆ. ಕೋಪರ್ಸ್ ಕಾಲೋಸಮ್, ಇದು ಮೆದುಳಿನ ಎಡ ಮತ್ತು ಬಲಗಳನ್ನು ಸಂಪರ್ಕ ಮಾಡುವಂತಹ ಸೇತುವೆ, ಹೆಂಗಸರಲ್ಲಿ ಹೆಚ್ಚು ಬಲಿಷ್ಠವಾಗಿರೋದ್ರಿಂದ ಅವರು ಒಂದೇ ವೇಳೆ ಅನೇಕ ಕೆಲಸಗಳನ್ನು ನಿರ್ವಹಿಸಬಲ್ಲರು. ಹಾಗೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್, ಹೆಂಗಸರಲ್ಲಿ ಹಲವಾರು ಭಾಗಗಳು ಒಂದೇ ವೇಳೆ ಆಕ್ಟಿವ್ ಆಗ್ತದೆ, ಆದರೆ ಗಂಡಸರಲ್ಲಿ ಒಂದೇ ಭಾಗ ಹೆಚ್ಚು ಚುರುಕಾಗಿರ್ತದೆ. ಹಾಗೆಯೇ ಹೆಂಗಸರಲ್ಲಿ ಈಸ್ಟ್ರೋಜನ್ ಹಾರ್ಮೋನು ಹೆಂಗಸರ ಮೆದುಳಿನ ಸಂವೇದನೆ ಮತ್ತು ಸಂವಹನನ ಬಲಪಡಿಸುತ್ತೆ. ಅದರಂತೆ ಈ ಟೆಸ್ಟೋಸ್ಟೆರೋನ್ ಅಂತ ಅನ್ನುವಂಥ ಗಂಡಸರು ಒಂದು ಕಡೆಗೆ ಗಮನವನ್ನು ಕೊಡುವಾಗೆ ಅದನ್ನು ಉತ್ತೇಜಿಸುತ್ತೆ. ಹೀಗೆ ಪ್ರಕೃತಿ ಇಬ್ಬರಿಗೂ ಒಂದು ವಿಭಿನ್ನ ತಂತ್ರಗಳನ್ನು ನೀಡಿದೆ. ಸರಿ, ಈಗ ನಾವು ಇದಕ್ಕೆ ಹೋಗೋಣ, ಸ್ಟೋನ್ ಏಜ್ ಪೀರಿಯಡ್ಗೆ ಹೋಗೋಣ. ಈಗ ಮನೆಯಲ್ಲಿ ಅಥವಾ ಗುಹೆಯಲ್ಲಿದ್ದಂತಹ ಸಂಗಾತಿಗಳು, ಮಹಿಳೆಯರು ಗಂಡ ಅಥವಾ ಸಂಗಾತಿ, ಗಂಡ ಅಂತ ಏನು ಇರಲಿಲ್ಲ ಅವರಿಗೆ ಅವಾಗ, ಈ ಪುರುಷರು ಸಂಗಾತಿಗಳು ವಾಪಸ್ ಬಂದಾಗ ಅವರು ಸಹಜವಾಗಿ ಕೇಳ್ತಿದ್ರು, ಎಲ್ಲಿ ಹೋದೆ, ಏನು ಕಂಡೆ, ಅಲ್ಲೇನಾರು ಅಪಾಯ ಇದ್ದೀತ, ಅಲ್ಲಿಂದ ಏನಾದ್ರು ತಂದೆಯಾ, ಇವೆಲ್ಲನೂ ಕುತೂಹಲದ ಪ್ರಶ್ನೆಗಳಲ್ಲ, ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತಾ ಇದ್ದಿದ್ದಲ್ಲ.
ಇವೆಲ್ಲವೂ ಕೂಡ ಬದುಕಿನ ರಕ್ಷಣೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ಆ ವಿಚಾರಣೆಗಳ ಮೂಲಕವೇ ತಾವು ಹೊರಗಡೆ ಏನು ಹೋಗ್ಬಿಟ್ಟು ಏನು ಕಾಣ್ತಿರ್ಲಿಲ್ವೋ ಆ ಹೊರಗಿನ ಲೋಕದ ಚಿತ್ರಣವನ್ನು ಅವರು ಕಟ್ಕೊಳ್ತಾ ಇದ್ರು. ಆದರೆ ಗಂಡಸರು ಹೆಚ್ಚು ಮಾತಾಡ್ತಿರ್ಲಿಲ್ಲ, ಮಾತಾಡೋ ಹಾಗೂ ಇರಲಿಲ್ಲ. ಈಗ ನೋಡಿ, ಬೇಟೆ ಆಡೋದು ಅಂತಂದರೆ ಅಬ್ಬರಿಸ್ಕೊಂಡು ಕಿರ್ಚಾಡ್ಕೊಂಡು ಹೋಗಿ ಬೇಟೆ ಪ್ರಾಣಿನ ಅಟ್ಟಿಸ್ಕೊಂಡು ಹೋಗೋದು ಅಷ್ಟೇ ಆಗಿರಲಿಲ್ಲ. ಎಷ್ಟೋ ಸಲ ಬೇಟೆನ ಹಿಡಿಯೋಕ್ಕೆ ಗಂಟೆಗಳ ಕಾಲ ಆ ಕಡೆ ಈ ಕಡೆ ಹೋಗದೆ ನಿಶ್ಚಲವಾಗಿ ಮೌನವಾಗಿ ಕಾದುಕೊಂಡು ಕೂತ್ಕೊಬೇಕಾಗಿತ್ತು. ಒಂದು ಕ್ಷಣ ಗಮನ ಆ ಕಡೆ ಈ ಕಡೆ ಹೋದ್ರೂ ಹಸುವೆ ಗತಿ ಆಗ್ತಿತ್ತು. ಕೆಲವು ಸಲ ತಾವೇ ಅಪಾಯಕ್ಕೆ ಸಿಕ್ಕಾಕೊಳ್ಬೇಕಾಗ್ತಿತ್ತು. ಕಾಡುಗಳಲ್ಲಿ ಅದರಲ್ಲೂ ಪ್ರಾಣಿಗಳಿಂದ ತಪ್ಪಿಸ್ಕೊಂಡು ಪ್ರಾಣಿಗಳಿಗಾಗಿಯೇ ಬೇಟೆ ಆಡೋಕ್ಕೆ ಹೊಂಚು ಹಾಕಬೇಕಾದ್ರೆ ಮೌನ ಬಹಳ ಮುಖ್ಯ. ಆಮೇಲೆ ತಮ್ಮ ಜೊತೆಗಾರರಲ್ಲಿ ಕೂಡ ಬರೀ ಸನ್ನೆಗಳು ಮಾಡೋರು, ಅಷ್ಟೇ ಸನ್ನೆಗಳಷ್ಟೇ ಮಾಡ್ತಾ ಇದ್ದಿದ್ದು. ಆಮೇಲೆ ನಿರ್ಧಾರಗಳನ್ನ ಕೂಡ ತಟ್ಟಂತ ತಗೊಳ್ಬೇಕಾಗ್ತಿತ್ತು ಅವರು. ಅದೊಂದು ಸ್ಪಾಂಟೇನಿಯಸ್ ಆಗಿ ಅವರು ಆ್ಯಕ್ಟ್ ಮಾಡಬೇಕಾಗಿತ್ತು. ಹೆಂಗಸರು ವಾದ ಮಾಡೋಕ್ಕೆ ಶುರು ಮಾಡಿದ್ರೆ ಗಂಡಸರು ತಟ್ಟಂತ ಕೈ ಮಾಡಿಬಿಡ್ತಾನೆ. ಆದರೆ ಪ್ರತಿವಾದ ಮಾಡಬೇಕು ಅಂತಂದರೆ ಬಹಳ ಕಷ್ಟಪಡ್ತಾನೆ. ಅವಳಿಗೆ ಬಾಯಿ ಮುಂದು, ಇವನಿಗೆ ಕೈ ಮುಂದು. ಆದರೆ ಇವನಿಗೆ ಕೈ ಮುಂದಾಗಲು ಆಗದೆ ಹೋದಾಗ, ಅವಳಿಗೆ ಬಾಯಿ ಕೊಡಕ್ಕಾಗದೆ ಹೋದಾಗ ಅವನು ಪಲಾಯನ ಮಾಡ್ತಾನೆ, ಅಂದರೆ ಹೊರಗಡೆಗೆ ಓಡ್ತಾನೆ. ಈ ಗಂಡಸರು ಸಾಮಾನ್ಯವಾಗಿ ಸಮಸ್ಯೆ ಬಂದಾಗ ತಮ್ಮಲ್ಲೇ ಹೆಚ್ಚು ಆಲೋಚನೆ ಮಾಡ್ತಾರೆ. ಆದರೆ ಹೆಂಗಸರು ಅದನ್ನು ಬೇರೆಯವರಲ್ಲಿ ಚರ್ಚಿಸ್ತಾರೆ. ಅವ್ರಿಗೆ ಹೇಳದೇ ಇದ್ದರೆ ಅದು ಆಗೋದಿಲ್ಲ. ನರವಿಜ್ಞಾನ ಹೇಳೋದೇನು ಅಂತಂದರೆ, ಗಂಡಸರ ಮೆದುಳು ಒತ್ತಡದಲ್ಲಿದ್ದಾಗ ಸಮಸ್ಯೆ ಪರಿಹಾರ ಮತ್ತು ದಿಕ್ಕುಗಳನ್ನ ಗುರುತಿಸುವ ಭಾಗವನ್ನು ಹೆಚ್ಚು ಬಳಕೆ ಮಾಡಿದ್ರೆ ಹೆಂಗಸರ ಮೆದುಳು ಭಾವನೆ, ಭಾಷೆ ಮತ್ತು ನೆನಪಿನ ಭಾಗಗಳನ್ನು ಹೆಚ್ಚು ಸಕ್ರಿಯಗೊಳಿಸುತ್ತೆ ಅಂತ. ಈ ಗಂಡಸು ಹೊರ ಪ್ರಪಂಚವನ್ನೇ ಹೆಚ್ಚು ರೂಢಿ ಮಾಡಿಕೊಂಡಿದ್ದ. ಗಂಡಸರು ದಾಳಿ ಮಾಡೋಕ್ಕೆ, ಯುದ್ಧಕ್ಕೆ ಹೋಗೋದು, ಭೂಭಾಗಗಳ ಅನ್ವೇಷಣೆ ಮಾಡೋದು, ವ್ಯಾಪಾರಕ್ಕೆ ಅಂತ ವರ್ತಕರ ತಂಡಗಳಲ್ಲಿ, ಸಾರ್ಥಗಳಲ್ಲಿ ಗಂಡಸರು ಹೋಗ್ತಾ ಇದ್ರು. ಹೆಂಗಸರು ಮನೆಯಲ್ಲೇ ಉಳ್ಕೊಳ್ತಿದ್ರು. ಇದರ ವೈಪರೀತ್ಯ, ಈ ಅತಿರೇಕತೆ ಎಲ್ಲಿವರೆಗೂ ಮುಟ್ಟಿತ್ತು ಅಂತಂದರೆ, ಹೆಂಡತಿಯರನ್ನ ಬಿಟ್ಟು ತಮ್ಮ ಕೆಲಸ ಅಥವಾ ಯುದ್ಧ ಅಥವಾ ಇನ್ಯಾವುದೋ ಕಾರಣಗಳಿಗೆ ಗಂಡಂದರು ಹೋಗ್ತಿದ್ರಲ್ಲ, ಅವರು ಬದುಕಿದ್ದಾರೋ ಸತ್ತಿದ್ದಾರೋ ಅಂತ ಮಾಹಿತಿನೇ ಗೊತ್ತಾಗ್ತಿರ್ಲಿಲ್ಲ. ಈ ಬ್ರಿಟಿಷ್ ರಾಜ್ ಸಮಯದಲ್ಲಿ ಅನೇಕ ಇಂಗ್ಲಿಷ್ ಸಾಹಿತ್ಯಗಳಲ್ಲಿ ಮತ್ತು ರೂಢಿಗಳಲ್ಲಿ ಕೂಡ ಅಂಥ ಹೆಂಗಸರುಗಳನ್ನ ಗ್ರಾಸ್ ವಿಡೋ ಅಂತಿದ್ರು. ಅಂದರೆ ಅವ್ರ ಗಂಡಂದರು ಬದುಕಿದಾರೋ ಸತ್ತಿದ್ದಾರೋ ಅಂತಲೂ ಕೂಡ ಗೊತ್ತಿರ್ತಿರ್ಲಿಲ್ಲ, ಅವ್ರ ಗಂಡ ಇಲ್ಲದೆ ಇರ್ತಿದ್ರು. ಈ ಗಂಡಸರು ತಮ್ಮ ಬಗ್ಗೆ ಹೆಂಗಸರಲ್ಲಿ ಪ್ರಶ್ನೆಗಳನ್ನ ಉಳಿಸೋದ್ರಲ್ಲಿ ನಿಸ್ಸೀಮರು. ಹೆಂಗಸರಲ್ಲಿ ತಮ್ಮ ಬಗ್ಗೆ ತಾವು ಪ್ರಶ್ನೆಗಳನ್ನ ಉಳಿಸ್ತಾರೆ. ಸಾವಿರಾರು ವರ್ಷಗಳ ಅಭ್ಯಾಸ ಅವರಿಗೆ. ಇವತ್ತು ಕೂಡ ನಮ್ಮ ಹೆಂಗಸರಲ್ಲಿ ಪೂರ್ವಜರ ಪ್ರವೃತ್ತಿಯು ತಲೆ ಎತ್ತೋದ್ರಲ್ಲಿ ಏನೂ ವಿಶೇಷವಿಲ್ಲ. ಈ ವಿಕಾಸಾತ್ಮಕ ಮನೋವಿಜ್ಞಾನ ಅದು ಕೂಡ ಈ ಅಂಶವನ್ನು ಎತ್ತಿ ಹಿಡಿಯುತ್ತೆ. ಹೆಂಗಸರಲ್ಲಿ ಸಾಮಾಜಿಕ ಬಾಂಧವ್ಯ ಮತ್ತು ವಾಕ್ಚಾತುರ್ಯ ಅಭಿವೃದ್ಧಿ ಹೊಂದಿತು. ಅವರ ಬದುಕು ಪರಸ್ಪರ ಸಂಬಂಧಗಳ ಮೇಲೆ ನಿಂತುಕೊಂಡಿತ್ತು. ಸಂಬಂಧದ ಸೂಕ್ಷ್ಮತೆಯೂ ಕೂಡ ಹೆಂಗಸರಲ್ಲಿ ಹೆಚ್ಚು ಗಾಢವಾಗಿರ್ತದೆ. ಗಂಡಸರು ಕಾರ್ಯಕೇಂದ್ರಿತ ಸಂವಹನವನ್ನು ಬೆಳೆಸ್ಕೊಂಡ್ರು. ಅಂದರೆ ವರ್ಕ್ ಬೇಸ್ಡ್ ಕಮ್ಯುನಿಕೇಷನ್ ಡೆವಲಪ್ ಮಾಡಿಕೊಂಡ್ರು. ಗುರಿ, ದಿಕ್ಕು ಮತ್ತು ಚಟುವಟಿಕೆಗಳ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ಒಂದು ಕಡೆ ಹೆಂಗಸರು ಸಂಬಂಧಗಳನ್ನು ಮಾತಿನ ಮೂಲಕ ಕಟ್ಕೊಳ್ತಾ ಹೋದರು. ಮತ್ತೊಂದು ಕಡೆ ಗಂಡಸರು ಜಗತ್ತನ್ನು ಕೆಲಸದ ಮೂಲಕ ಅಳಿಲಿಕ್ಕೆ ಪ್ರಯತ್ನ ಪಟ್ಟರು. ಎಷ್ಟೇ ಮುಂದುವರೆದ್ರೂ ಈ ಪೂರ್ವಜರ ಪ್ರವೃತ್ತಿ ಇವತ್ತು ಅದೇ ಕತೆ ಬಹಳಷ್ಟು ರಿಪೀಟ್ ಆಗ್ತಾ ಇರ್ತದೆ, ಪುನರಾವರ್ತನೆ ಆಗ್ತಾ ಇರ್ತದೆ. ಗಂಡ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಹೆಂಡತಿ ಕೇಳ್ತಾಳೆ, ಎಲ್ಲಿ ಹೋಗಿದ್ದೆ, ಯಾರ ಜೊತೆಗೆ ಹೋಗಿದ್ದೆ, ಫೋನ್ ಯಾಕೆ ತೆಗೆದಿಲ್ಲ, ಇವೆಲ್ಲನೂ. ಗಂಡಸಿಗೆ ಅದು ಒಂಥರ ತನಿಖೆ ಥರ ಕಾಣಿಸ್ತದೆ. ಹೆಂಗಸರಿಗೆ ಅದು ಸಂಬಂಧದ ದೃಢೀಕರಣ. ಅವಳಿಗೆ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳುವಂತಹ ವಿಷಯ ಅದು. ನಿನ್ನ ಜಗತ್ತು ನನ್ನೊಳಗೂ ಇರಲಿ ಅಂತ ಅನ್ನೋದು ಅವಳ ಬದುಕಿನ ಕಾಳಜಿ. ಅದು
ಇವತ್ತಿಗೂ ಕೂಡ ಬಹುಪಾಲು ಗಂಡಸರು ಹೊರಗಿಂದ ಬಂದ ಕೂಡಲೇ ಗುಹೆ ಒಳಗಡೆ ಹೊರಟೋಗ್ತಾರೆ. ಹೆಂಗಸರು ಗುಹೆಯ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ದೀಪ ಹಚ್ತಾರೆ. ಈಗ ನಾವು ಪರಸ್ಪರರ ಲೋಕಗಳಿಗೆ ಭೇಟಿ ಕೊಡುವಂತಹ ಕಾಲದಲ್ಲಿ ಇದ್ದೇವೆ. ನಾವು ಕೂಡ ಹೆಂಗಸರಂತೆ ಒಳಗೂ ಮತ್ತು ಹೊರಗೂ, ಹೆಂಗಸರು ಕೂಡ ಒಳಗೂ ಮತ್ತು ಹೊರಗೂ ಎರಡೂ ಕಡೆ ದುಡಿಯುವಷ್ಟರ ಮಟ್ಟಿಗೆ ಜಾಗೃತಿಯನ್ನು ಮತ್ತು ಅರಿವನ್ನು ಹೊಂದಿದ್ದೇವೆ. ಆದರೆ ನಮ್ಮ ಬೇಸಿಕ್ ಇನ್ಸ್ಟಿಂಕ್ಟ್ಸ್, ನಮ್ಮ ಮೂಲ ಪ್ರವೃತ್ತಿಗಳು ಆಗಾಗ ತಲೆ ಎತ್ತುತ್ತಾ ಇರ್ತವೆ. ಹಾಗಾಗಿ ನಾವು ಒಬ್ಬರನ್ನೊಬ್ಬರನ್ನ ದೂರುವ, ಆರೋಪಿಸುವ, ಆಕ್ಷೇಪಿಸುವ, ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಒಬ್ಬರನ್ನೊಬ್ಬರನ್ನ ಅವರಿದ್ದಂತೆಯೇ ಸ್ವೀಕರಿಸಲು ಕಲಿತುಕೊಳ್ಳೋಣ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ. ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿ. ಇದಕ್ಕೆ ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ. ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.